ಅಲ್ಲ, ಈ ದಿವ್ಯನಿಗೆ ಯಾಕಿಷ್ಟು ಹಠ? ನನ್ನ ಹತ್ರ ದುಡ್ಡಿಲ್ಲ ಅಂದ ಮಾತ್ರಕ್ಕೆ ನಾನು ತಾಳಿ ಕಟ್ಟಿದ್ದೆ ಸುಳ್ಳಾಗ್ಬಿಡುತ್ತಾ? ನನ್ನ ಪ್ರೀತಿನೇ ಸುಳ್ಳಾಗ್ಬಿಡುತ್ತಾ? ಮಧ್ಯಾಹ್ನದಿಂದ ಆಚೆನೆ ಬಿದ್ದಿದ್ದೀನಿ, ಆದರೂ ಒಂದೇ ಒಂದು ಮಾತು ವಿಚಾರಿಸಕ್ಕೆ ಬರಲೇ ಇಲ್ವಲ್ಲ. ಇವಳಿಗೋಸ್ಕರ ನಾನು ಏನೆಲ್ಲ ರಿಸ್ಕ್ ತೊಗೊಂಡಿದ್ದೀನಿ, ಆದರೂ ಇವಳಿಗೆ ನನ್ನ ಮೇಲೆ ಕನಿಕರನೇ ಇಲ್ವಲ್ಲ. ಹೌದು, ತಪ್ಪು ಮಾಡಿದ್ದೀನಿ, ಆದರೆ ಒಂದೇ ಒಂದು ಸಲ ಕ್ಷಮಿಸ್ಬೋದಲ್ವಾ? ಅತ್ತೆ, ಇನ್ನೊಂದು 10 ನಿಮಿಷ ಅಡುಗೆ ರೆಡಿ ಆಗಿಬಿಡುತ್ತೆ. ಊಟ ಮಾಡಿ ಮಾತ್ರೆ ತಗೊಳ್ಳಿರಂತೆ. ನೀವು ಮಧ್ಯಾಹ್ನನೂ ಊಟ ಮಾಡಲಿಲ್ಲ. ಮನೆಯಲ್ಲಿ ಏನೇನೋ ಆಗ್ತಿರೋದಕ್ಕೆ ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀರಾ? ಏನು ನಿಮ್ಮಿಬ್ರದು ಕೈ ಭಾಷೆ ಕಣ್ ಭಾಷೆ? ನನಗೇನು ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ತಿರ್ಗೋ ಯಾರಾದರೂ ಅವನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪಾಪ ಕಡೆ ಹಸ್ಕೊಂಡಿರ್ತಾನೆ, ಅದಕ್ಕೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಬೇಕಿದ್ರೆ ಹೋಟೆಲ್ಗೆ ಹೋಗಿ ತಿನ್ಲಿ, ಹೋಗಾದ್ರೂ ನಮ್ಮ ಮನೆಯಿಂದ ತೊಲಗ್ತಾನ ಅಂತ ನೋಡ್ತೀನಿ. ಪಾಪ ಅವನ ಹತ್ರ ಹೋಟ್ಲಲ್ಲಿ ತಿನ್ನಕ್ಕೆ ಕಾಸು ಗತಿ ಇದ್ರೆ ತಾನೆ. ಹಾಗಂತ ಅವನನ್ನ ಕರೆದು ಊಟ ಹಾಕ್ಬೇಡ, ನೀಯತ್ತೇ ಇಲ್ಲ ಅವನಿಗೆ. ಇವತ್ತು ನನಗೆ ಮಾಡಿರೋ ಮೋಸನೇ ನಾಳೆ ನಿನಗೂ ಮಾಡ್ತಾನೆ. ನಂತರ ನೀನು ಒಂದು ನಾಟಕ ನಂಬಿ ಮೋಸ ಹೋಗ್ಬೇಡ. ಬೇಬಿ, ಬೆಳಿಗ್ಗೆಯಿಂದ ಹಸುಕೊಂಡಿದ್ದೀನಿ, ಏನು ತಿಂದಿಲ್ಲ, ಅರ್ಥ ಮಾಡ್ಕೋ. ಏ ಮಳೆ ಬರೋ ಹಾಗಿದೆ ಕಣೆ, ಹೋಗೆ ಒಳಗೆ ಕರಿಯೋ ಹೋಗೆ. ಹೌದು ಬೇಬಿ, ಮಳೆ ಬರೋ ಥರ ಇದೆ, ಪ್ಲೀಸ್ ಸ್ವಲ್ಪ ಕರುಣೆ ತೋರಿಸು. ನಾನು ಮಾಡಿರೋ ತಪ್ಪಿಗೆ ನೀನು ಏನು ಬೇಕಾದರೂ ಶಿಕ್ಷೆ ಕೊಡು, ಆದರೆ ನನ್ನ ಒಳಗಡೆ ಕರ್ಕೋ ಬೇಬಿ, ಪ್ಲೀಸ್. ಪಾಪ ಕಣೆ, ಅಷ್ಟೊಂದು ಕೇಳ್ಕೊತಿದ್ದಾನೆ. ಇಷ್ಟೊಂದು ಕಲ್ ಮನಸ್ಸು ಒಳ್ಳೇದಲ್ಲ. ನಾನೇ ಹೋಗಿ ಬಾಗಿಲು ತೆಗೋಣ ಅಂದರೆ ಸತ್ಯನ ಮೇಲೆ ಬೇರೆ ಆಣೆ ಇಟ್ಟಿದೀಯ. ಹೋಗೆ ನೀನೇ ಅಳಿಯೋದ್ರ ಕರ್ಕೊಂಡು ಬಾ. ಅಮ್ಮ, ಒಂದಿನ ಊಟ ಮಾಡಿಲ್ಲ ಅಂದರೆ ಅವನೇನು ಸತ್ತು ಹೋಗಲ್ಲ. ಹೊಟ್ಟೆ ಚುರ್ರ ಅಂದರೆ ಎಲ್ಲಾದರೂ ತೊಲಗ್ತಾನೆ. ನೀನು ಸುಮ್ಮನೆ ಇರು. ಹಸ್ಕೊಂಡಿರೋರ್ ಕಷ್ಟ ಅವನಿಗೂ ಗೊತ್ತಾಗ್ಲಿ. ಅವನ ಮನೇಲಿ ಎಷ್ಟು ದಿನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಮಲಗಿದ್ದೀನಿ ಗೊತ್ತಾ? ನೋಡಬಾರ್ದು ನರ್ಕ ನೋಡಿದ್ದೀನಿ. ಇವಾಗ ಅವನು ಅದನ್ನ ಅನುಭವಿಸ್ಲಿ. ಕಲಿಸ್ಕೊಡು. ಏನ? ಬೇರೆ ಎಲ್ಲ ಅರ್ಥ ಮಾಡ್ಕೊಂಡು ನಾನೇ ಕಲಿತಿದ್ದೀನಿ ಅಮೂಲ್ ಬೇಬಿ, ಆದರೆ ಇಂಗ್ಲೀಷ್ ಮಾತ್ರ ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಕಲಿಸ್ಕೊಡು. ಅಷ್ಟೇ ತಾನೆ, ಡೋಂಟ್ ವರಿ ಸತ್ಯ, ಇಲ್ಲೇ ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಇದ್ದಾರೆ. ಓ, ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ಹಲೋ, ನಿನ್ನ ಕಣ್ಮುಂದೆ ಗುಂಡ್ಕಲ್ ಥರ ಕೂತಿದ್ದೀನಿ, ಏನು ಕಿಂಡಲ್ಲ? ಸುಮ್ಮನೆ ತಮಾಷೆಗೆ ಹೇಳ್ದೆ ಅಮೂಲ್ ಬೇಬಿ. ನೀನು ಒಳ್ಳೆ ಟೀಚರ್ ಅಂತಾನೆ ಅಲ್ವಾ ನಾನು ನಿನ್ನ ಹತ್ರ ಬಂದಿರೋದು. ಈಗ ಈ ಬಿಲ್ಡಪ್ ಎಲ್ಲ ತಗೊಳ್ಳೋದು ಬಿಟ್ಟು ಸುಮ್ಮನೆ ಪಾಠ ಹೇಳ್ಕೊಡು.
ಬಾ ಮತ್ತೆ. ಎಲ್ಲಿಗೆ? ಹಲೋ, ನಿನ್ನ ರೊಮ್ಯಾನ್ಸ್ ಮಾಡೋ ಕರೀತಾ ಇಲ್ಲ, ಪಾಠ ಹೇಳ್ಕೊಡೋ ಕರೀತಾ ಇದೀನಿ. ಬಾ ಕೂತ್ಕೊ ಅಂದೆ. The poem does not focus merely on the lives of children, but also talks about the responsibilities of the parents. ಅಂದರೆ, ಹಲೋ ಮೇಡಮ್, ಪುಸ್ತಕ ಇರೋದಿಲ್ಲಿ ಇಲ್ಲಲ್ಲ, ಸ್ವಲ್ಪ ಪುಸ್ತಕದ ಮೇಲೂ ಕಾನ್ಸಂಟ್ರೇಟ್ ಮಾಡಿ. ಹಾಂ ಹಾಂ. ಬಿಸುಗುಡಲಿ ಸವಿ ಮತ್ತೊಂದ ಕದ್ದು ಕೊಡಲಿ ಹೂ ಮುತ್ತೊಂದ ಒಲವಿನ ಸಲಿಗೆಗೆ ಮನ ಕುಣಿಯುತ್ತಿದೆ ಹೇಳಿಬಿಡು ಮಿತಿ ಮೀರಲು ನಾ ಬೇಡುವೆನು ಅತ್ತೆ ಬೇಗ ಹೇಳಿ. ದಿವ್ಯಾ, ಸ್ವಲ್ಪ ಬೇಗ ಆಚೆ ಬರ್ತೀಯಾ? ಏನಮ್ಮ, ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ಲ. ಸ್ವಲ್ಪ ಆಚೆ ನೋಡ್ತೀಯಾ? ಏನಾಯ್ತು ಜಾನಕಿ? ಅತ್ತೆ, ನೀವು ಸ್ವಲ್ಪ ಬೇಗ ಬನ್ನಿ ನನ್ನ ಜೊತೆ.
ಇವನು ಎದ್ದೋಗಿಲ್ವಾ? ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ದ. ಹಾಗಿದ್ರೆ ಪಕ್ಕ ಇವರಿಬ್ರು ಇವ್ನ ನಾಟಕಕ್ಕೆ ಕರಗ್ತಾರೆ. ಅಯ್ಯೋ ಪಾಪ ಕಣೆ ಜಾನಕಿ, ಅಳಿಯಂದ್ರು ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ರಾ? ಇನ್ನೇನತ್ತೆ, ಎಲ್ಲ ಇವಳಿಂದಾನೆ. ಇವಳ ಹಠ ಯಾರನ್ನೂ ಉದ್ಧಾರ ಮಾಡಲ್ಲ, ಎಲ್ರನ್ನೂ ಮುಗಿಸ್ಬಿಡುತ್ತೆ. ಸುಮ್ಮನೆ ಇರಮ್ಮ, ಸಾಕು. ಇನ್ನೇನು ಹೊಸ ನಾಟಕ ಶುರು ಮಾಡ್ತಾನೋ ಏನೋ. ಮುಚ್ಚೆ ಬಾಯಿ. ನಿನ್ನ ಗಂಡನ ಈ ಸ್ಥಿತಿಲಿ ನೋಡಿದ್ಮೇಲೂ ಈಗ ಅನ್ನಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿಂಗೆ? ಸುಮ್ಮನೆ ಇರಮ್ಮ. ಇವನ್ ಎಂಥ ಡೌನ್ ನನ್ನ ಮಗ ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀವು ಈ ರೀತಿ ಹೇಳಲಿ ಅಂತಾನೆ ಇವನು ಈ ರೀತಿ ಬೀದಿಲಿ ಬಿದ್ಕೊಂಡಿರೋದು. ಒಳ್ಳೆ ಶನಿ ಥರ ನನ್ನ ಬೆನ್ನಿಗೆ ಅಂಟ್ಕೊಂಡಿದ್ದಾನೆ. ಅಳಿಂದ್ರೆ 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 ಎದ್ದೇಳಿ. ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ರಾ? ಮೂವತ್ತೆ ಅದು ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಆಣೆ ಭಾಷೆ ಎಲ್ಲ ಹಾಕಿ ದಿವ್ಯ ನಮ್ಮನ್ನು ಕಟ್ಟಿ ಹಾಕ್ಬಿಟ್ಲು. ನಿಮ್ಮನ್ನು ಒಳಗೆ ಕರೆಯೋಕ್ಕೆ ಬಿಡಲಿಲ್ಲ. ಇರಲಿ ಅತ್ತೆ, ದಿವ್ಯನ ಹಠ ನನಗೆ ಅರ್ಥ ಆಗುತ್ತೆ. ಅವಳ ಕೋಪನೂ ನ್ಯಾಯವಾಗಿದ್ದೆ ಅಲ್ವಾ? ಆಣೆ ಮಾಡಿದ್ದು ನೀನ್ ಹತ್ರ ಜಾನಕಿ, ನನ್ನ ಹತ್ರ ಅಲ್ವಲ್ಲ. ಅಳಿಯಂದ್ರೆ ಏಳಿ ಮೇಲೆ ನಡೀರಿ ಒಳಗಡೆ. ಏನು ಯೋಚನೆ ಮಾಡ್ತಿದ್ದೀರಾ? ಅವಳು ಏನಾದರೂ ಅಂತಾಳೆ ಅಂತನಾ? ನಾನಿದ್ದೀನಿ, ನೀವು ಒಳಗಡೆ ಬನ್ನಿ. ಬನ್ನಿ ಹೇಳಿ ಅಂದರೆ ಹೇಳಿ ಮೇಲೆ ಬನ್ನಿ. ಬನ್ನಿ ಅಳಿಂದ್ರೆ, ಮುಖ ತೊಳ್ಕೊಂಡು ರೆಡಿಯಾಗಿ ಅಷ್ಟರಲ್ಲಿ ಕಾಫಿ ಮಾಡಿಬಿಡ್ತೀನಿ. ನನ್ನಿಂದಾಗಿ ನಿಮಗೆಲ್ಲ ತುಂಬ ನೋವಾಗೋಯ್ತು. ಅಲ್ಲಪ್ಪ, ನಿಮ್ಮನ್ನು ನೋಡಿದ್ರೆ ನೀವು ಕೆಟ್ಟವರು ಅನ್ಸಲ್ಲ. ಆದರೂ ಯಾಕಿಂತ ಕೆಲಸ ಮಾಡಿದ್ರಿ? ದಿವ್ಯಾ ಬೇಕು ಅಂದರೆ ನನಗೆ ಸುಳ್ಳು ಹೇಳಿದೆ ವಿಧಿ ಇರಲಿಲ್ಲ. ಹಾಗಂತ ನನ್ನನ್ನು ನಾನು ಸಮರ್ಥನೆ ಮಾಡ್ಕೋತಿಲ್ಲ ಅಂತೆ. ಆದರೆ ಆಗ ನನಗೆ ಅದು ಬಿಟ್ಟು ಬೇರೆ ಯಾವ ದಾರಿನೂ ಹೊಳಿಲಿಲ್ಲ. ಅವಳನ್ನ ಅಷ್ಟು ಪ್ರೀತಿ ಮಾಡ್ತೀನತ್ತೆ, ಅವಳನ್ನ ಮೆಚ್ಚೋಕೆ ಅಂತಾನೆ ನಾನು ಸುಳ್ಳು ಹೇಳಿದ್ದು. ಆದರೆ ಆಮೇಲೆ ಸುಳ್ಳಿಗೆ ಸುಳ್ಳು ಸೇರಿಸಿ ಸುಳ್ಳಿನ ಪ್ರಪಂಚನೇ ಕಟ್ಟಿಬಿಟ್ಟೆ. ಈಗ ಅದರಲ್ಲೇ ನಾನೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಸುಳ್ಳಿಗೆ ಹೆಚ್ಚು ಆಯಸ್ಸಿರಲ್ಲಪ್ಪ. ಪರಿಸ್ಥಿತಿ ಎಲ್ಲಿಂದ ಎಲ್ಲಿವರೆಗೂ ಬಂದು ಮುಟ್ಟಿದೆ ನೋಡು. ನಮ್ಮ ದಿವ್ಯಾ ಮೊದಲಿಂದಲೂ ಹಠಮಾರಿನೇ. ಇದ್ದಿದ್ರಲ್ಲಿ ಜೀವನ ಮಾಡೋಣ ಅನ್ನೋ ಪೈಕಿ ಅಲ್ಲ ಅವಳು. ಚಿಕ್ಕ ವಯಸ್ಸಿಂದಲೂ ಐಷಾರಾಮಿ ಜೀವನ ಬೇಕು ಅಂತ ನಮ್ಮ ಹತ್ರ ತುಂಬ ಹಠ ಮಾಡ್ತಾ ಇದ್ಲು. ಈಗ ನೀವು ಹೇಳಿದ ಸುಳ್ಳು ಅವಳಿಂದ ಹೇಗೆ ತಾನೇ ಅರ್ಗಿಸ್ಕೊಳಕ್ಕಾಗತ್ತೆ ಹೇಳು?
ನಾವು ಹೇಳೋಷ್ಟು ಹೇಳಿದ್ದೀವಿ, ಅವಳು ಒಪ್ಕೋತಾ ಇಲ್ಲ. ಇನ್ನು ಯಾವ ಥರ ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ ಅಜ್ಜಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಅವಳು ಬಯಸೋ ಶ್ರೀಮಂತಿಗೆ ನನಗೆ ಕೊಡೋಕ್ಕಾಗದೇ ಇರ್ಬೋದು ಅಜ್ಜಿ. ಆದರೆ ಅವಳು ನೆಮ್ಮದಿಯಾಗಿ ಬದುಕೋದಕ್ಕೆ ಆಗೋಷ್ಟಾದರೂ ನಾನು ಮಾಡ್ಕೋತೀನಿ ಅಜ್ಜಿ. ಇದನ್ನು ನೀವೇ ದಿವ್ಯಾಗಿ ಹೇಳಿ ಅರ್ಥ ಮಾಡಿಸ್ಬೇಕು. ಬೇರೆ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನನಗೆ ನನ್ನ ಹೆಂಡ್ತಿನೇ ಎಲ್ಲ. ನನಗೆ ಇದನ್ನು ಹೇಳ್ಕೊಳ್ಳೋದಕ್ಕೆ ಯಾವ ನಾಚಿಕೆ ಅಂಜಿಕೆನೂ ಇಲ್ಲ ಅಜ್ಜಿ. ನನ್ನ ಹೆಂಡ್ತಿ ಅವಳಿಲ್ದೆ ನಾನು ಬದುಕಿರಲ್ಲ ಅಜ್ಜಿ, ಬದುಕಿರಲ್ಲ. ಅಯ್ಯೋ, ಅಳ್ಬೇಡ, ಸುಮ್ಮನಿರಪ್ಪ. ನೀನು ಹತ್ರ ನಮಗೂ ಅಳು ಬರುತ್ತೆ ಅಷ್ಟೇ. ನೀವೇ ಹೇಳಿ ಅಜ್ಜಿ, ನಾನು ಏನು ಮಾಡಲಿ ನಾನು? ಅವಳನ್ನ ಪ್ರೀತಿ ಮಾಡುವಾಗ ಹೇಗೆ ಸುಳ್ಳು ಹೇಳಿ ಹೊಲಿಸ್ಕೊಂಡ್ಯೋ ಹಾಗೆ ಹೊಲಿಸ್ಕೊ. ಆದರೆ ಸುಳ್ಳು ಹೇಳಬೇಡ, ಸತ್ಯ ಹೇಳಿ ಹೊಲಿಸ್ಕೊ. ಅವಳು ನನ್ನ ಮಾತಿರಲಿ, ಮುಖ ನೋಡೋದಕ್ಕೂ ಇಷ್ಟಪಡ್ತಾ ಇಲ್ವಲ್ಲ ಅತ್ತೆ. ಅದೇ ಅಲ್ವಪ್ಪ ವಿಷಯ. ಸಮಸ್ಯೆ ಬೆಟ್ಟದ ಹಾಗೆ ಕಾಣುತ್ತೆ, ಶ್ರಮ ಹಾಕಿ ನಿಧಾನವಾಗಿ ಕರೆಸ್ಕೋಬೇಕದನ್ನ. ದಿವ್ಯನಲ್ಲಿರೋ ಕೊಬ್ಬನ್ನು ಕರಗಿಸಿ ಅವಳನ್ನ ಮತ್ತೆ ಮನುಷ್ಯಳಾಗಿ ಮಾಡೋದಕ್ಕೆ ನಿನ್ನ ಕೈಯಿಂದ ಮಾತ್ರ ಸಾಧ್ಯ. ಹಾಗಿದ್ರೆ ನಾನಿಲ್ಲೇ ಇರ್ಬೋದಾ ಅತ್ತೆ? ಏನಪ್ಪ ಹೀಗೆ ಕೇಳ್ತಿದ್ಯಾ? ನೀನು ಈ ಮನೆ ಅಳಿಯ, ನಿಂಗೆಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರು. ಆದರೆ ನಿನ್ನ ಪ್ರೀತಿ ಅವಳನ್ನು ಬದಲಾಯಿಸ್ಬೇಕು. ಅಲ್ಲೇ ಜಿ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಜ್ಜಿ, ಇಬ್ರಿಗೇನಾದ್ರೂ ಬುದ್ಧಿ ಇದೆಯಾ? ಇವನನ್ನ ಯಾಕೆ ಇಲ್ಲಿರಕ್ಕೆ ಹೇಳ್ತಿದ್ದೀರಾ? ಯಾಕೆ ಅಂದರೆ ಸಮಾಜ 4 ಥರ ಮಾತಾಡಬಾರ್ದು ನೋಡು, ಅದಕ್ಕೆ. ಇವನಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನಾನು ಬದಲಾಗ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಸತ್ರು ಸರಿ, ಇವನನ್ನು ಮಾತ್ರ ನನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ಏ ಸತ್ ಮೇಲೆ ಏನೇ ಒಪ್ಕೊಳ್ಳೋದು ನಿನ್ನ ತಲೆ? ತಾಳಿ ಕಟ್ಟಾದ್ಮೇಲೆ ಮುಗೀತು. ನೀನು ಕುಣಿದ್ರು ಕುಪ್ಪಳಿಸಿದ್ರು ಒಪ್ಕೊಂಡ್ರು ಬಿಟ್ಟರು ಅವನೇ ನಿನ್ನ ಗಂಡ. ಅವನು ಇಲ್ಲಿರೋದು ನನಗಿಷ್ಟ ಇಲ್ಲ. ಅದಕ್ಕೆ ಮೊದಲು ಇವನನ್ನ ಆಚೆ ಕಳಿಸಿ. ಹಾಗಿದ್ರೆ ನೀನು ಅವನ ಜೊತೆ ಹೋಗು. ಅವನ ಜೊತೆಗಿದ್ರೇನೆ ನಿಂಗೆ ಬೆಲೆ, ಇಲ್ಲ ಅಂದರೆ ನೀನು ಯಾರೋ ನಾನು ಯಾರೋ. ದಿವ್ಯಾ, ಇಲ್ಲೇ ಇರೋದಾದ್ರೂ ಓಕೆ, ಇಲ್ಲ ನಮ್ಮೂರಿಗೆ ಹೋಗೋದಾದ್ರೂ ಓಕೆ. ನೀನು ಹೇಗೆ ಹೇಳ್ತೀಯೋ ಹಾಗೆ. ನಿನ್ನ ಊರಿಗೆ ಮಾತ್ರ ನಾನು ಬರಲ್ಲ. ಹಾಗಿದ್ರೆ ನಾನೇ ಇಲ್ಲಿರ್ತೀನಿ. ಕರ್ಮ, ಇಲ್ಲೇ ಬಿದ್ದು ಸಾಯಿ, ಆದರೆ ನನ್ನ ತಂಟೆಗೆ ಮಾತ್ರ ಬರಬೇಡ.